ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ವಿಭಕ್ತಿ ಪ್ರತ್ಯಯಗಳ ಸೀರೀಸ್ನಲ್ಲಿ ಅಹಂ, ತ್ವಂ, ಭವಾನ್, ಭವತಿ ಇವುಗಳ ಶಬ್ದ ರೂಪಗಳನ್ನು ನೋಡೋಣ. ಇಲ್ಲಿ ಅಹಂ ಅಂದರೆ ನಾನು, ತ್ವಂ ಅಂದರೆ ನೀನು, ಭವಾನ್ ಅಂದರೆ ಅದು ಸಹ ನೀನು, ಭವಾನ್ ಭವತಿ ಎರಡು ನೀನು ಎಂಬ ಅರ್ಥವನ್ನೇ ಕೊಡುತ್ತದೆ. ಭವಾನ್ ಪುಲ್ಲಿಂಗದಲ್ಲಿದೆ, ಭವತಿ ಸ್ತ್ರೀಲಿಂಗದಲ್ಲಿದೆ. ಆದರೆ ತ್ವಮ್ಗಿಂತ ಇವೆರಡು ಯಾವ ಡಿಫರೆನ್ಸ್ ಏನಂದ್ರೆ, ಭವಾನ್ ಮತ್ತೆ ಭವತಿ ಈ ಶಬ್ದಗಳನ್ನು ವಿತ್ ರೆಸ್ಪೆಕ್ಟ್, ಏಕವಚನದಲ್ಲಿಯೇ ವಿತ್ ರೆಸ್ಪೆಕ್ಟ್, ಒಬ್ಬರಿಗೆ ಗುರುಗಳಾಗಿರಬಹುದು, ಹಿರಿಯರನ್ನ ಹೇಳಬೇಕಂದ್ರೆ ಅಥವಾ ತಂದೆ ತಾಯಿಗಳಿಗೆ ಉಪಯೋಗಿಸ್ಬೇಕಂದ್ರೆ ಅಲ್ಲಿ ಭವಾನ್ ಅಥವಾ ಭವತಿ ಶಬ್ದವನ್ನ ಉಪಯೋಗಿಸಬಹುದು. ಮೊದಲಿಗೆ ಅಹಂ ಶಬ್ದ, ಇದು ದಕಾರಾಂತ ಅಲಿಂಗ ಅಸ್ಮದ್ ಶಬ್ದ. ಅಲಿಂಗ ಅಂದ್ರೆ ಇದು ಎಲ್ಲಾ ಲಿಂಗಗಳಲ್ಲೂ ಸೇಮ್. ಅಹಂ ನಾನು, ಸ್ತ್ರೀಲಿಂಗದಲ್ಲೂ ನಾನು ಅಂತಾನೆ ಬರ್ತದೆ, ನಪುಂಸಕ ಲಿಂಗದಲ್ಲೂ ನಾನು, ಅಹಂ ಮಿತ್ರಂ ಆ ರೀತಿಯಲ್ಲೇ ಬರ್ತದೆ. ಆದ್ರಿಂದ ಅಸ್ಮದ್ ಶಬ್ದ ದಕಾರಾಂತ ಆಗಿರ್ತದೆ. ಇದರ ರೂಪ ಹೇಗಿದೆ? ಅಹಂ, ಆವಾಂ, ವಯಂ, ಮಾಂ ಅಥವಾ ಮಾ, ಆವಾಂ ಅಥವಾ ನೌ, ಅಸ್ಮಾನ್ ಅಥವಾ ನಹ, ಮಯ, ಆವಾಭ್ಯಾಂ, ಅಸ್ಮಾಭಿಃ, ಮಹ್ಯಂ, ಮೇ, ಆವಾಭ್ಯಾಂ, ನೌ, ಅಸ್ಮಭ್ಯಂ, ನಹ, ಮದ್, ಮತ್, ಆವಾಭ್ಯಾಂ, ಅಸ್ಮದ್, ಅಸ್ಮತ್, ಮಮ, ಮೇ, ಆವಯೋಃ, ನೌ, ಅಸ್ಮಾಕಂ, ನಹ, ಮಯಿ, ಆವಯೋಃ, ಅಸ್ಮಾಸು. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಕೆಲವೊಂದು ಕಡೆ ಒಂದೇ ವಿಭಕ್ತಿಗೆ ಎರಡೆರಡು ರೂಪ ಇದೆ. ಇಲ್ಲಿ ಉದಾಹರಣೆಗೆ ಮಾಂ ದ್ವಿತೀಯ ವಿಭಕ್ತಿಯನ್ನ ನೋಡಿದ್ರೆ ಮಾಂ ಅಥವಾ ಮಾ ಅಂದ್ರೆ ಇಲ್ಲಿ ಮಾಂ ಅಂತಾನೂ ಉಪಯೋಗಿಸಬಹುದು, ನನ್ನನ್ನು, ಅಲ್ಲಿ ಮಾಂ ಅಂತಾನೂ ಉಪಯೋಗಿಸಬಹುದು, ಮಾ ಅಂತಾನೂ ಉಪಯೋಗಿಸಬಹುದು. ಹಾಗೆ ನಮ್ಮಿಬ್ಬರನ್ನು ಆವಾಂ ಅಥವಾ ನೌ, ಸಾಮಾನ್ಯವಾಗಿ ನೌ, ನಹ ಇವುಗಳೆಲ್ಲ ವೈದಿಕ ಸಂಸ್ಕೃತದಲ್ಲಿ ಬರುವಂಥದ್ದು. ನಾವು ಲೌಕಿಕ ಸಂಸ್ಕೃತದಲ್ಲಿ ಆವಾಂ ಅಥವಾ ಅಸ್ಮಾನ್ ಇವುಗಳನ್ನು ಉಪಯೋಗಿಸಬಹುದು. ಹಾಗೆ ಚತುರ್ಥಿ ವಿಭಕ್ತಿಯಲ್ಲೂ ಹಾಗೆ ಮಹ್ಯಂ ನನಗೆ ಅನ್ನುವ ಅರ್ಥ, ಮೇ ಅಂತನೂ ಉಪಯೋಗಿಸಬಹುದು. ಆವಾಭ್ಯಂ ನಮ್ಮಿಬ್ಬರಿಗೆ, ನೌ ಅಂತನೂ ಉಪಯೋಗಿಸಬಹುದು. ಅಸ್ಮಭ್ಯಂ. ಹಾಗೆ ಪಂಚಮಿ ವಿಭಕ್ತಿಯಲ್ಲೂ ಹಾಗೆ ಮದ್ ಅಥವಾ ಮತ್. ಷಷ್ಠಿ ವಿಭಕ್ತಿಯಲ್ಲಿ ಮಮ ಅಥವಾ ಮೇ ಅಂತನೂ ಉಪಯೋಗಿಸಬಹುದು. ಇಲ್ಲಿ ಅಹಂ ಅಂದ್ರೆ ನಾನು ಪ್ರಥಮ ವಿಭಕ್ತಿ, ಮಾಂ ಅಥವಾ ಮಾ ಅಂದ್ರೆ ನನ್ನನ್ನು. ಇಲ್ಲಿ ಸೆಕೆಂಡ್ ಬರುವಂಥದ್ದು ಮಾ ಇರಬಹುದು, ಮೇ, ಇವುಗಳನ್ನ ಸಾಮಾನ್ಯವಾಗಿ ನಾವು ಶ್ಲೋಕಗಳಲ್ಲಿ ನೋಡ್ತೇವೆ. ಮಾಂ ಅವತು, ಮಾಮವತು ಅಂತನೂ ಹೇಳಬಹುದು, ಮಾ ಅವತು ಅಂತನೂ ಹೇಳಬಹುದು. ಹಾಗೆ ಇಲ್ಲಿ ಮಹ್ಯಂ, ಮಹ್ಯಂ ಅನ್ನೋದನ್ನ ಸಾಮಾನ್ಯವಾಗಿ ನಾವು ಡೈಲಿ ಯೂಸಸ್ ಅಲ್ಲಿ ಮಹ್ಯಂ ರೋಚತೆ, ನನಗೆ ಇಷ್ಟ ಆಗ್ತದೆ ಅನ್ನುವುದನ್ನ ಉಪಯೋಗಿಸ್ತೀವಿ. ಆದರೆ ಶ್ಲೋಕಗಳಲ್ಲಿ ಮೇ ಅಂತ ಬರ್ತದೆ. ಇವಾಗ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇಲ್ಲಿ ಮೇ ಅನ್ನುವಂಥದ್ದು ಎರಡು ವಿಭಕ್ತಿಗಳಲ್ಲಿ ಇದೆ, ಚತುರ್ಥಿಯಲ್ಲೂ ಇದೆ ಹಾಗೆ ಷಷ್ಠಿಯಲ್ಲೂ ಇದೆ. ಸಂದರ್ಭವನ್ನ ನೋಡಿ ಅದು ಯಾವ ವಿಭಕ್ತಿಯ ಶಬ್ದ ಅಂತ ಉಪಯೋಗಿಸ್ಕೊಳ್ಬೇಕಾಗ್ತದೆ. ಈ ಶ್ಲೋಕದಲ್ಲಿ ನಾವು ಅದನ್ನ ಷಷ್ಠಿಯಲ್ಲೂ ಉಪಯೋಗಿಸ್ಕೊಬಹುದು. ನನ್ನ ಎಲ್ಲಾ ಕಾರ್ಯಗಳಲ್ಲೂ ನಿರ್ವಿಘ್ನವನ್ನ ಉಂಟು ಮಾಡು ಅನ್ನುವಂಥ ಅರ್ಥದಲ್ಲಿ ಷಷ್ಠಿಯಲ್ಲಿ ತಗೊಬಹುದು. ಹಾಗೆ ಮಹ್ಯಂ ಅನ್ನೋದು ಚತುರ್ಥಿ ವಿಭಕ್ತಿ, ಹಾಗೆ ಮೇ ಅಂತಲೂ ಉಪಯೋಗಿಸಬಹುದು. ಇನ್ನು ಪಂಚಮಿಗೆ ಮದ್ ಅಥವಾ ಮತ್ ಎರಡನ್ನೂ ಉಪಯೋಗಿಸಬಹುದು. ಇಲ್ಲಿ ಬಹುವಚನದಲ್ಲಿ ಅಸ್ಮದ್ ಅಥವಾ ಅಸ್ಮತ್ ಎರಡು ರೂಪವನ್ನ ಉಪಯೋಗಿಸಬಹುದು. ಇನ್ನು ಷಷ್ಠಿ ವಿಭಕ್ತಿಯಲ್ಲಿ ಮಮ ನಾಮ ವಿದ್ಯಾ, ಈ ರೀತಿಯಲ್ಲಿ ಶ್ಲೋಕಗಳಲ್ಲಿ ಮೇ ಅನ್ನುವಂಥದ್ದನ್ನ ಉಪಯೋಗಿಸ್ತೀವಿ. ಇನ್ನು ಸಪ್ತಮಿ ಮೈ, ನನ್ನಲ್ಲಿ ಅಂತ ಅರ್ಥವನ್ನ ಕೊಡುವಂಥದ್ದು. ಹಾಗೆ ಸಂಬೋಧನೆ ಇದರಲ್ಲಿ ಇರೋದಿಲ್ಲ. ಮುಂದೆ ದಕಾರಾಂತ ಅಲಿಂಗ ಯುಷ್ಮದ್ ಶಬ್ದ, ನೀನು ಅಂತ ಅರ್ಥ. ಯುಷ್ಮದ್ ಇದು ಹಾಗೆ ಯಾವ ಲಿಂಗಕ್ಕೆ ಮೂರು ಲಿಂಗಗಳಲ್ಲೂ ಸೇಮ್ ಆಗಿರ್ತದೆ. ಇದು ತ್ವಂ, ಯುವಾಂ, ಯೂಯಂ, ತ್ವಾಂ, ತ್ವಾ, ಯುವಾಂ ಅಥವಾ ವಾಂ, ಯುಷ್ಮಾನ್ ವಹ,
ತ್ವಯಾ ಯುವಾಭ್ಯಾಂ ಯುಷ್ಮಾಭಿಃ ತುಭ್ಯಂ ತೇ ಯುವಾಭ್ಯಾಂ ವಾಂ ಯುಷ್ಮಭ್ಯಂ ವಹ ತ್ವದ್ ತ್ವತ್ ಯುವಾಭ್ಯಾಂ ಯುಷ್ಮದ್ ಯುಷ್ಮತ್ ತವ ತೇ ಯುವಯೋಃ ವಾಂ ಯುಷ್ಮಾಕಂ ವಹ ತ್ವಯಿ ಯುವಯೋಃ ಯುಷ್ಮಾಸು ಅಂತ ಇದೆ. ಇಲ್ಲೂ ಹಾಗೆ ಅಹಂ ಶಬ್ದದ ತರಹನೇ ಎರಡೆರಡು ರೂಪಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ವಹ ವಾಮ್ ಇವುಗಳೆಲ್ಲ ವೈದಿಕ ಸಂಸ್ಕೃತದಲ್ಲಿ ಬರುವಂಥದ್ದು. ತ್ವಾ ಅಥವಾ ತೇ ಇವುಗಳು ಸಹ ಶ್ಲೋಕಗಳಲ್ಲಿ ಜಾಸ್ತಿಯಾಗಿ ಉಪಯೋಗಿಸ್ತೇವೆ. ನಾವು ಡೈಲಿ ಯೂಸ್ ನಿತ್ಯ ಇದರಲ್ಲಿ ಉಪಯೋಗಿಸಬೇಕಂದ್ರೆ ಮೊದಲ ಶಬ್ದಗಳನ್ನು ಮಾತ್ರ ಕಲ್ತ್ಕೊಂಡ್ರೆ ಸಾಕಾಗ್ತದೆ. ಅಹಂನಲ್ಲಿ ಅಹಂ ಮಾಂ ಮಯ ಮಹ್ಯಂ ಮದ್ ಅಥವಾ ಮದ್ ಮಮ ಮೈ ಇವುಗಳನ್ನು ಉಪಯೋಗಿಸ್ಕೊಂಡ್ರೆ ಸಾಕಾಗ್ತದೆ. ಆದರೆ ಎಕ್ಸಾಮ್ಗಳಲ್ಲಿ ಟೇಬಲ್ಗಳನ್ನು ಬರಿಬೇಕಂದ್ರೆ ಈ ಎರಡು ರೂಪಗಳನ್ನು ಬರಿಬೇಕಾಗ್ತದೆ. ಇಲ್ಲಿ ಅಹಂನಲ್ಲಿ ಹೇಳಿದ ಹಾಗೆ ತ್ವಂ ಅಂದರೆ ನೀನು, ತ್ವಾಂ ನಿನ್ನನ್ನು, ತ್ವಯ ನಿನ್ನಿಂದ ಉಪಕರಣದ ಇದರಲ್ಲಿ, ಹಾಗೆ ಚತುರ್ಥಿ ತುಭ್ಯಂ ಅಂದರೆ ನಿನಗೆ, ನಿನಗೆ ನಮಸ್ಕಾರ, ಸರಸ್ವತಿ ನಮಸ್ತುಭ್ಯಂ ಅಂತ ಬರ್ತದೆ ಅಲ್ಲಿ. ತ್ವದ್ ಪಂಚಮಿ ವಿಭಕ್ತಿಯಲ್ಲಿ ತವ ಅಂದರೆ ನಿನ್ನ ಅಂತ ಅರ್ಥ. ತವ ನಾಮ ಕಿಂ, ಫ್ರೆಂಡ್ಸ್ಗಳಿಗೆ ಕೇಳಬೇಕಂದ್ರೆ ತವ ನಾಮ ಕಿಂ ಅಂತ, ಅಂದರೆ ನಮ್ಮದೇ ಒಂದು ವಯಸ್ಸಿನವರನ್ನ ಅಥವಾ ಚಿಕ್ಕವರನ್ನ ಕೇಳಬೇಕಂದ್ರೆ ತವ ನಾಮ ಕಿಂ ಅಂತ ಕೇಳಬಹುದು. ಇನ್ನು ತ್ವಯಿ ಅಂದರೆ ನಿನ್ನಲ್ಲಿ ಅಂತ ಅರ್ಥ. ಇವೆಲ್ಲವೂ ಅವುಗಳ ದ್ವಿವಚನ ಮತ್ತೆ ಬಹುವಚನ ರೂಪಗಳು. ಮುಂದೆ ತಕಾರ ಅಂತ ಪುಲ್ಲಿಂಗ ಭವತ್ ಶಬ್ದ, ಇದು ನೀನು ಎಂಬ ಅರ್ಥವನ್ನ ಕೊಡ್ತದೆ, ಆದರೆ ವಿತ್ ರೆಸ್ಪೆಕ್ಟ್. ಭವಾನ್ ಗುರುಗಳಿಗೆ ಹೇಳಬೇಕಂದ್ರೆ, ಒಬ್ಬರು ಟೀಚರ್ ಹತ್ರ ಮಾತಾಡ್ತಾ ಇದ್ದೀವಿ, ಭವಾನ್ ಅಂತ ಹೇಳಬೇಕಾಗ್ತದೆ, ತ್ವಂ ಅಂತ ಹೇಳಬಾರ್ದು ಅಲ್ಲಿ. ಭವಾನ್ ಕಥಂ ಅಸ್ತಿ, ನೀವು ಹೇಗಿದ್ದೀರಾ, ಅಲ್ಲಿ ಅಸ್ತಿ ಕ್ರಿಯಾಪದ, ಏಕವಚನದ ಕ್ರಿಯಾಪದ ಬಂತು, ಆದರೆ ಶಬ್ದವನ್ನ ತ್ವಂ ಉಪಯೋಗಿಸುವುದರ ಬದಲು ಭವಾನ್ ಅಂತ ಉಪಯೋಗಿಸಬೇಕು. ಇವಾಗ ಉದಾಹರಣೆ ಹೇಳೋದಾದ್ರೆ, ತ್ವಂ ಅನ್ನ ನಮ್ಮ ಪರಿಚಯದವರು ಹಾಗೆ ನಮಗಿಂತ ಚಿಕ್ಕವರು ಅಥವಾ ಸರಿಸಮಾನರಾದವರಲ್ಲಿ ಮಾತಾಡಬೇಕಂದ್ರೆ ಉಪಯೋಗಿಸಬಹುದು. ಆದರೆ ಭವಾನ್ ಅಪರಿಚಿತರ ಜೊತೆ ಮಾತಾಡ್ಬೇಕಂದ್ರೆ, ಹಾಗೆ ಗುರುಗಳು ಹಿರಿಯರು ಆ ರೀತಿ ವಿತ್ ರೆಸ್ಪೆಕ್ಟ್ ಮಾತಾಡ್ಬೇಕಂದ್ರೆ ಭವಾನ್ ಉಪಯೋಗಿಸ್ಬೇಕು ಪುರುಷರಿಗೆ. ಇದು ಪುಲ್ಲಿಂಗ ಶಬ್ದ. ಇದರ ರೂಪ ಹೇಗಾಗ್ತದೆ? ಭವಾನ್ ಭವಂತೌ ಭವಂತಃ, ಭವಂತಂ ಭವಂತೌ ಭವತಃ, ಭವತಾ ಭವದ್ಭ್ಯಾಂ ಭವದ್ಭಿಃ, ಭವತೆ ಭವದ್ಭ್ಯಾಂ ಭವದ್ಭ್ಯಃ, ಭವತಃ ಭವದ್ಭ್ಯಾಂ ಭವದ್ಭ್ಯಃ, ಭವತಃ ಭವತೋಃ ಭವತಾಂ, ಭವತಿ ಭವತೋಃ ಭವತ್ಸು, ಹೇ ಭವನ್ ಹೇ ಭವಂತೌ ಹೇ ಭವಂತಃ ಅಂತ ಆಗ್ತದೆ. ಹಾಗೆ ಮುಂದೆ ಭವತಿ ಶಬ್ದ ಸ್ತ್ರೀಲಿಂಗ ಶಬ್ದ, ಈಕಾರ ಅಂತ ಸ್ತ್ರೀಲಿಂಗ ಶಬ್ದ ಇದು. ಭವತಿ ನೀನು ಎನ್ನುವ ಅರ್ಥವನ್ನೇ ಕೊಡುವಂಥದ್ದು ವಿತ್ ರೆಸ್ಪೆಕ್ಟ್. ಭವತಿ ಭವತ್ಯೌ ಭವತ್ಯಃ, ಭವತೀಂ ಭವತ್ಯೌ ಭವತೀಃ, ಭವತ್ಯಾ ಭವತ್ಯಾ ಭವತೀಭ್ಯಾಂ ಭವತೀಭಿಃ, ಭವತ್ಯೈ ಭವತೀಭ್ಯಾಂ ಭವತೀಭ್ಯಃ, ಭವತ್ಯಾಃ ಭವತೀಭ್ಯಾಂ ಭವತೀಭ್ಯಃ, ಭವತ್ಯಾಃ ಭವತ್ಯೋಃ ಭವತೀನಾಂ, ಭವತ್ಯಾಂ ಭವತ್ಯೋಃ ಭವತೀಷು, ಹೇ ಭವತಿ ಹೇ ಭವತ್ಯೌ ಹೇ ಭವತ್ಯಃ. ಇದು ನದಿ ಶಬ್ದದ ರೂಪದ ತರಹದ ಆ ರೀತಿಯಲ್ಲೇ ಬರ್ತದೆ ಇಲ್ಲಿ. ಈಗ ಒಂದು ಉದಾಹರಣೆ, ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ ಅಂತ ಒಂದು ಶ್ಲೋಕದಲ್ಲಿ ದೇವರನ್ನ ಕುರಿತು ಹೇಳಬೇಕಂದ್ರೆ ನಾವು ಅಲ್ಲಿ ತ್ವಂ ಅಂತಾನೆ ಉಪಯೋಗಿಸ್ತೀವಿ. ಭವತಿ ಅಥವಾ ಭವಾನ್ ಅನ್ನುವ ಶಬ್ದವನ್ನ ಉಪಯೋಗಿಸಲ್ಲ. ಯಾಕಂದ್ರೆ ದೇವರು ನಮಗೆ ಹತ್ತಿರವಾಗಿ ನಾವು ಭಾವಿಸೋದ್ರಿಂದ, ಅಥವಾ ತಾಯಿಯನ್ನ ಸಂಬೋಧಿಸಬೇಕಂದ್ರೂ ನೀನು ಅಂತ ನಾವು ಎಷ್ಟೊಂದು ಜನ ಅದನ್ನೇ ಉಪಯೋಗಿಸ್ತೇವೆ. ಆ ಸಂದರ್ಭದಲ್ಲಿ ತ್ವಂ ಅಂತ ಉಪಯೋಗಿಸಬಹುದು. ಆದರೆ ಸಾಮಾನ್ಯವಾಗಿ ವಿತ್ ರೆಸ್ಪೆಕ್ಟ್ ಹೇಳಬೇಕಂದ್ರೆ ಭವತಿ, ಅಥವಾ ಅಪರಿಚಿತರಿಗೆ ಭವತ್ಯಾಹ ನಾಮ ಕಿಂ, ಭವತಃ ನಾಮ ಕಿಂ, ಭವತಿ ಕುತ್ರ ವಸತಿ, ಈ ರೀತಿಯಲ್ಲಿ ಉಪಯೋಗಿಸಬೇಕು. ಕ್ರಿಯಾಪದ ಏಕವಚನದಲ್ಲೇ ಬರ್ತದೆ ಅಲ್ಲಿ ಭವತಿ. ಇಲ್ಲಿ ಈ ಸ್ತ್ರೀಲಿಂಗ ಶಬ್ದ ಭವತಿ ಅಂತ, ಇಲ್ಲಿ ಈಕಾರ ಅಂತ ಇದೆ. ಇಲ್ಲಿ ಇನ್ನೊಂದು ಶಬ್ದ ಇದೆ ಭವತಿ ಅಂತ, ಅದು
ಕ್ರಿಯಾಪದ ಭೂ ಧಾತುವಿನಿಂದ ಉಂಟಾದಂತಹ ಭವತಿ ಅಂದ್ರೆ ಆಗುತ್ತದೆ, ಅಲ್ಲಿ ಹ್ರಸ್ವ ಇಕಾರ ಅಂತ ಬರ್ತದೆ. ಇಲ್ಲಿ ಭವತಿ ಸ್ತ್ರೀಲಿಂಗ ಶಬ್ದದಲ್ಲಿ ದೀರ್ಘ ಇಕಾರ ಅಂತ ಬರ್ತದೆ. ಇವಿಷ್ಟು ಅಹಂ, ತ್ವಂ, ಭವಾನ್ ಮತ್ತೆ ಭವತಿ ವಿಭಕ್ತಿ ಪ್ರತ್ಯಯಗಳ ಶಬ್ದರೂಪ ಹಾಗೂ ಅವುಗಳ ಕುರಿತಾಗಿ ಸಣ್ಣ ವಿವರಣೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.